ನಮಸ್ಕಾರ. ಕೆಲವರು ಎಷ್ಟು ಶ್ರಮಪಟ್ಟರೂ ಹಣ ಅವರ ಕೈಯಲ್ಲಿ ನಿಲ್ಲೋದಿಲ್ಲ. ಆದರೆ ಇನ್ನೂ ಕೆಲವರು ಅತಿ ಕಡಿಮೆ ಶ್ರಮದಲ್ಲಿ ಅಪಾರ ಸಂಪತ್ತು ಗಳಿಸುತ್ತಾರೆ. ಇದು ಕೇವಲ ಅದೃಷ್ಟವೇ? ಖಂಡಿತ ಇಲ್ಲ. ಜಗತ್ತಿನ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಹಣವು ಚಂಚಲವಾದದ್ದು, ಆದರೆ ಅದನ್ನು ಕಟ್ಟಿಹಾಕುವ ಕಲೆ ನಮಗೆ ತಿಳಿದಿರಬೇಕು. ಲಕ್ಷ್ಮೀದೇವಿ ಯಾವ ಮನೆಯಲ್ಲಿ ನೆಲೆಸುತ್ತಾಳೆ? ದಾರಿದ್ರ್ಯವು ಯಾರನ್ನು ಅರಿಸಿಕೊಂಡು ಬರುತ್ತದೆ? ಇಂದು ನಾವು ಹಣವನ್ನು ಆಕರ್ಷಿಸುವ ಮತ್ತು ನಿಮ್ಮ ಸಂಪತ್ತನ್ನು ವೃದ್ಧಿಸುವ ಚಾಣಕ್ಯನ 3 ಅದ್ಭುತ ರಹಸ್ಯಗಳನ್ನು ತಿಳಿಯೋಣ. ಮೊದಲನೆಯ ರಹಸ್ಯ: ಶಿಸ್ತು ಮತ್ತು ಸ್ವಚ್ಛತೆ. ಡಿಸಿಪ್ಲಿನ್ ಅಂಡ್ ಕ್ಲೆನ್ಲಿನೆಸ್. ಚಾಣಕ್ಯರ ಪ್ರಕಾರ ಲಕ್ಷ್ಮಿಯು ಸ್ವಚ್ಛತೆ ಇರುವಲ್ಲಿ ಮಾತ್ರ ನೆಲೆಸುತ್ತಾಳೆ. ಪರಿಸರದ ಸ್ವಚ್ಛತೆ. ಅಸ್ತವ್ಯಸ್ತವಾಗಿರುವ ಮನೆ ಅಥವಾ ಕಚೇರಿಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆ. ಅಲ್ಲಿ ಹಣ ನಿಲ್ಲೋದಿಲ್ಲ. ಸಮಯದ ಶಿಸ್ತು. ಸೂರ್ಯೋದಯದ ನಂತರವೂ ಮಲಗುವವರು ಮತ್ತು ಸೋಮಾರಿಗಳ ಮೇಲೆ ಲಕ್ಷ್ಮಿಗೆ ಒಲವಿರುವುದಿಲ್ಲ. ಮಾತಿನ ಸೌಜನ್ಯ. ಕಟುವಾಗಿ ಮಾತನಾಡುವವರು ಮತ್ತು ಸದಾ ಜಗಳವಾಡುವವರ ಮನೆಯಿಂದ ಸಂಪತ್ತು ಬೇಗನೆ ಮಾಯವಾಗುತ್ತದೆ. ನೆನಪಿಡಿ, ಹಣವು ಕೇವಲ ಕಾಗದವಲ್ಲ, ಅದು ಒಂದು ಶಕ್ತಿ. ಆ ಶಕ್ತಿಯನ್ನು ಗೌರವಿಸುವವರ ಬಳಿ ಮಾತ್ರ ಅದು ವಾಸಿಸುತ್ತದೆ. ಎರಡನೆಯ ರಹಸ್ಯ: ದಾನ ಮತ್ತು ಹೂಡಿಕೆ. ಡೊನೇಷನ್ ಅಂಡ್ ರೀಇನ್ವೆಸ್ಟ್ಮೆಂಟ್. ಚಾಣಕ್ಯರು ಹಣದ ಹರಿವಿನ ಬಗ್ಗೆ ಒಂದು ಅದ್ಭುತ ಉದಾಹರಣೆ ನೀಡಿದ್ದಾರೆ. ತ್ಯಾಗೋ ವಿನಾಶೋ ಗತಿಹಿ. ಕೆರೆಯ ನೀರು ಹರಿಯದಿದ್ದರೆ ಅದು ಕೊಳೆತು ಹೋಗುತ್ತದೆ. ಹಾಗೆಯೇ ಹಣವು ಚಲಾವಣೆಯಲ್ಲಿದ್ದರೆ ಮಾತ್ರ ಬೆಳೆಯುತ್ತದೆ. ಹಣವನ್ನು ಆಕರ್ಷಿಸಲು ನೀವು 2 ಕೆಲಸ ಮಾಡಬೇಕು. ದಾನ. ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು ಸತ್ಪಾತ್ರರಿಗೆ ದಾನ ಮಾಡಿ. ದಾನ ಮಾಡುವುದರಿಂದ ಸಂಪತ್ತು ಕಡಿಮೆಯಾಗುವುದಿಲ್ಲ, ಬದಲಿಗೆ ಅದು ಶುದ್ಧವಾಗಿ ವೃದ್ಧಿಯಾಗುತ್ತದೆ. ಹೂಡಿಕೆ. ಹಣವನ್ನು ಕೇವಲ ಪೆಟ್ಟಿಗೆಯಲ್ಲಿ ಇಡಬೇಡಿ, ಅದನ್ನು ಸರಿಯಾದ ಉದ್ಯಮದಲ್ಲಿ ಹೂಡಿ. ಹರಿಯುವ ನೀರು ಹೇಗೆ ಶುದ್ಧವೋ, ಹರಿಯುವ ಹಣವೇ ಸಮೃದ್ಧಿ. ಮೂರನೆಯ ರಹಸ್ಯ: ಲಕ್ಷ್ಯ ಮತ್ತು ರಹಸ್ಯ. ಗೋಲ್ ಅಂಡ್ ಪ್ರೈವಸಿ. ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಗುರಿಯನ್ನು ಮರೆಯುತ್ತಾನೋ ಅವನಿಂದ ಸಂಪತ್ತು ದೂರವಾಗುತ್ತದೆ. ಹಣ ಗಳಿಸುವುದು ನಿಮ್ಮ ಗುರಿಯಾಗಿದ್ದರೆ ನಿಮ್ಮ ಸಂಪೂರ್ಣ ಏಕಾಗ್ರತೆ ಅದರ ಮೇಲಿರಲಿ. ಅಷ್ಟೇ ಅಲ್ಲ, ನಿಮ್ಮ ಆರ್ಥಿಕ ಯೋಜನೆಗಳನ್ನು ಮತ್ತು ನಿಮ್ಮ ಆದಾಯದ ಮೂಲಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. ನಿಮ್ಮ ಸಂಪತ್ತು ಮತ್ತು ನಿಮ್ಮ ಮುಂದಿನ ಆರ್ಥಿಕ ನಡೆಗಳು ರಹಸ್ಯವಾಗಿದ್ದಷ್ಟು ನಿಮ್ಮ ಯಶಸ್ಸಿನ ಸಾಧ್ಯತೆ ಹೆಚ್ಚಿರುತ್ತದೆ. ಶತ್ರುಗಳ ಕಣ್ಣು ಬಿದ್ದ ತಕ್ಷಣ ಸಂಪತ್ತಿನ ವಿನಾಶ ಆರಂಭವಾಗುತ್ತದೆ. ಹಣವು ಜೀವನಕ್ಕೆ ಅವಶ್ಯ, ಆದರೆ ಅದು ಕೇವಲ ಸಾಧನವಾಗಲಿ ಹೊರತು ಸಾಧ್ಯವಲ್ಲ. ಧರ್ಮದ ಹಾದಿಯಲ್ಲಿ ಗಳಿಸಿದ ಹಣವಷ್ಟೇ ಶಾಶ್ವತವಾಗಿ ಉಳಿಯುತ್ತದೆ. ಚಾಣಕ್ಯನ ಈ ಆರ್ಥಿಕ ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಆರ್ಥಿಕವಾಗಿ ಸದೃಢರಾಗಿ. ನಿಮ್ಮ ಪ್ರಕಾರ ಶ್ರೀಮಂತರಾಗಲು ಅತಿ ಮುಖ್ಯವಾದ ಗುಣ ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ವ್ಯಾಪಾರಿ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸಮೃದ್ಧಿ ನಿಮ್ಮದಾಗಲಿ.